ಓಂ ಶಾಂತಿ. ನಾವು ಎಲ್ಲ ದೇವಿಗಳನ್ನು ತುಂಬ ಸುಂದರ ಮೂರ್ತಿಯಾಗಿ ಮತ್ತು ಅಸ್ತ್ರಶಸ್ತ್ರಗಳಿಂದ ಮತ್ತು ಎಲ್ಲ ರೀತಿಯ ಒಡವೆಗಳಿಂದ ಶೃಂಗಾರ ಮಾಡಿರೋದನ್ನು ನೋಡ್ತಾ ಹೋಗ್ತೀವಿ, ವಿಜೃಂಭಣೆಯಿಂದ ಅಲಂಕಾರ ಮಾಡಿರೋದನ್ನು. ಆದರೆ ಒಂದು ದೇವಿಯನ್ನು ತುಂಬ ವಿಭಿನ್ನವಾಗಿ ಅಲಂಕಾರ ಮಾಡಿರ್ತಾರೆ ಮತ್ತು ವಿಭಿನ್ನ ರೀತಿಯಲ್ಲಿ ತೋರಿಸಿದ್ದಾರೆ. ಅದು ಕಾಳಿ ಮಾತೆ ರೂಪ ಮತ್ತು ಸ್ವರೂಪ, ಅಲಂಕಾರ, ಅಸ್ತ್ರಶಸ್ತ್ರಗಳು ಎಲ್ಲವೂ ಸಹ ಸಂಪೂರ್ಣ ಭಿನ್ನವಾಗಿದೆ. ಅದರಲ್ಲಿ ಆ ಚಿತ್ರಗಳಲ್ಲಿ ಶೃಂಗಾರ ಇಲ್ಲ, ಅಲಂಕಾರ ಇಲ್ಲ, ಭಿನ್ನವಾದ ಶಕ್ತಿಯನ್ನು ಆ ದೇವಿಯಲ್ಲಿ ತೋರಿಸಲಾಗುತ್ತದೆ. ಈ ಕಾಳಿ ಮಾತೆಯ ದೇವಿಯಲ್ಲಿ ಇರುವಂಥ ಶಕ್ತಿಯಾಗಿದೆ ಸಾಮನೆ ಮಾಡುವಂಥ ಶಕ್ತಿ, ಎದುರಿಸುವ ಶಕ್ತಿ, ಪವರ್ ಟು ಫೇಸ್ ಅಂತ ಹೇಳೋದು. ನಾವು ಯಾವಾಗ ಪಾಸಿಟಿವಿಟಿಯನ್ನು ಸಕಾರಾತ್ಮಕವಾಗಿ ಹೋಗೋಕ್ಕೆ ಶುರು ಮಾಡ್ತೀವೋ ಮತ್ತು ದೈವಿ ಗುಣಗಳನ್ನ ಧಾರಣೆ ಮಾಡೋಕ್ಕೆ ಶುರು ಮಾಡ್ತೀವೋ, ಪವಿತ್ರತೆಯಲ್ಲಿ ಇರೋಕ್ಕೆ ಶುರು ಮಾಡ್ತೀವೋ, ಆಗ ಅನೇಕ ವಿಘ್ನಗಳು ಬಂದೇ ಬರುತ್ತೆ. ಆಗ ಸುಮ್ಮನೆ ಇರೋಕ್ಕೆ ಆಗೋದಿಲ್ಲ, ಎಲ್ಲವನ್ನ ನಾವು ಎದುರಿಸ್ಬೇಕಾಗತ್ತೆ. ಮತ್ತು ಅವ್ರು ಯಾರೇ ಏನೇ ಹೇಳಿದ್ರೂ ಸಹ ಸುಮ್ಮನೆ ಕೂತ್ಕೊಳ್ಳೋಂಥದ್ದಲ್ಲ, ಎಲ್ಲವನ್ನ ಸಹನೆ ಮಾಡ್ಕೊಳೋದು ಅಲ್ಲ. ಯಾವುದನ್ನು ಸಹನೆ ಮಾಡ್ಕೋಬೇಕು ಅದನ್ನು ಸಹನೆ ಮಾಡ್ಕೋಬೇಕು, ಯಾವುದನ್ನು ಹೆದರಿಸ್ಬೇಕು ಅದನ್ನು ನಾವು ಹೆದರಿಸ್ಬೇಕಾಗತ್ತೆ. ಮತ್ತು ಯಾವುದನ್ನು ನಾವು ಸಹನೆ ಮಾಡ್ಕೋಬೇಕು ಅದನ್ನು ಸಹನೆ ಮಾಡ್ಕೋಬೇಕು, ಯಾವುದನ್ನು ಎದುರಿಸ್ಬೇಕು ಅದನ್ನು ಹೆದರಿಸ್ಬೇಕಾಗತ್ತೆ. ನಮ್ಮ ಎದುರುಗಡೆ ಅಸತ್ಯದಿಂದ ವ್ಯವಹಾರ ಮಾಡಿಕೊಂಡಾಗ ಮತ್ತು ಇನ್ಜಸ್ಟಿಸ್ ಆಗಿ ಅನ್ಯಾಯವಾಗಿ ವರ್ತನೆ ಮಾಡಿದಾಗ ನಾವು ಅದರ ವಿರುದ್ಧವಾಗಿ ಹೋರಾಡಲೇಬೇಕಾಗತ್ತೆ, ಎದುರಿಸಲೇಬೇಕಾಗತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಎಥಿಕ್ಸ್ ಇಲ್ಲ, ಜೀವನದ ಮೌಲ್ಯಗಳಿಲ್ಲ ಅಂದಾಗ ಅದನ್ನೆಲ್ಲ ನಾವು ಟಾಲರೇಟ್ ಮಾಡ್ಕೋಬಾರ್ದು, ಸಹನೆ ಮಾಡ್ಕೋಬಾರ್ದು. ಅದನ್ನೆಲ್ಲವನ್ನು ನಾವು ಎದುರಿಸಲೇಬೇಕಾಗತ್ತೆ, ಅದನ್ನು ನಾವು ಎಕ್ಸೆಪ್ಟು ಮಾಡ್ಕೋಬಾರ್ದು ಕೂಡ. ಅದಕ್ಕೋಸ್ಕರ ಕಾಳಿ ಮಾತೆಯನ್ನು 8 ಶಕ್ತಿಗಳಲ್ಲಿ ವಿಭಿನ್ನವಾಗಿ ತೋರಿಸಲಾಗುತ್ತದೆ. ಈ ಎಲ್ಲ ಶಕ್ತಿಗಳು ಏನು 8 ಶಕ್ತಿಗಳಿದಾವೋ ಅದೆಲ್ಲವನ್ನು ನಾವು ಅಳವಡಿಸ್ಕೋಬೇಕು ಅಂತಂದರೆ ಫಸ್ಟು ಪವರ್ ಟು ಫೇಸ್ ಅನ್ನೋದನ್ನು ಸಹ ನಾವು ಅಳವಡಿಸ್ಕೋಬೇಕಾಗತ್ತೆ. ನಮ್ಮ ಜೀವನದಲ್ಲಿ ಎಲ್ಲವನ್ನು ಎದುರಿಸಲೇಬೇಕಾಗತ್ತೆ. ಯಾವಾಗ ನಾವು ಎದುರಿಸೋಕ್ಕೆ ಶುರು ಮಾಡ್ತೀವೋ ಆ ಎಲ್ಲ ಶಕ್ತಿಗಳು ಸಹ ಸುಂದರವಾಗಿ ಕಾಣ್ತಾ ಹೋಗುತ್ತೆ. ಬ್ಯಾಲೆನ್ಸ್ನ ಮಾಡ್ಬೋದು ಕೂಡ. ನಮಗೆ ಯಾವಾಗ ಎದುರಿಸೋ ಶಕ್ತಿ ಬರೋದಿಲ್ವೋ ಆವಾಗ ನಾವು ಹೇಳ್ತೀವಿ, ನನ್ನಲ್ಲಿ ಸಹನೆ ಮಾಡ್ಕೊಳ್ಳೋಂಥ ಶಕ್ತಿ ಇದೆ, ಶಾಂತವಾಗಿ ಇರೋವಂಥ ಶಕ್ತಿ ಇದೆ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಅಂತೆಲ್ಲ ಹೇಳ್ತೀವಿ. ಮತ್ತು ಅವರು ತಪ್ಪು ವ್ಯವಹಾರವನ್ನು ಮಾಡ್ತಾ ಇದ್ದರೂ ಸಹ ನಾವೇನು ಮಾಡ್ತೀವಿ, ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತೀವಿ. ಆವಾಗ ಲಾಸ್ಟ್ ಟೈಮ್ ಹೇಳಿದ್ವಿ, ಕರ್ಮ ಫಿಲಾಸಫಿ ಪ್ರಕಾರ ನಾವು ಅದಕ್ಕೆ ಸಹಯೋಗಿ ಆಗಿಬಿಡ್ತೀವಿ. ಹಾಗಾಗಿ ಯಾವುದನ್ನು ಎದುರಿಸ್ಬೇಕು, ಯಾವುದನ್ನು ಸಹನೆ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ನಿರ್ಣಯವನ್ನು ತಗೋಬೇಕಾದ್ರೆ ಪರೀಕ್ಷೆ ಮಾಡಬೇಕು, ಮತ್ತು ಹಾಗೆ ಸಹನೆ ಮಾಡ್ಕೊಳ್ಬೇಕಾದ್ರೆ ಯಾವುದನ್ನು ಸಹನೆ ಮಾಡ್ಕೋಬೇಕು, ಯಾವುದನ್ನ ಫೇಸ್ ಮಾಡಬೇಕು ಅನ್ನೋದು ಸಹ ನಮಗೆ ಗೊತ್ತಿರಬೇಕು. ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ನಾವು ವರ್ತನೆ ಮಾಡ್ಕೋಬೇಕಾಗತ್ತೆ, ಸಹನೆ ಮಾಡ್ಕೋಬೇಕು. ಯಾವಾಗಂದರೆ ಅವರ ಸಂಸ್ಕಾರ ನಮ್ಮ ಸಂಸ್ಕಾರ ಭಿನ್ನ ಆದಾಗ ಸಹನೆ ಮಾಡ್ಕೋಬೇಕು, ಅದು ಓಕೆ. ಆವಾಗ ಲೆಟ್ಗೋ ಯಾವಾಗ ಮಾಡಬೇಕು, ಹಳೆಯ ಮಾತುಗಳ ಮೇಲೆ ಲೆಟ್ಗೋ ಮಾಡಬೇಕು. ಸಂಸ್ಕಾರಗಳ ಜೊತೆಗೆ ನಾವು ಮಿಲನ ಮಾಡ್ಕೋಬೇಕು ಮತ್ತು ಸಹನೆ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಅಸತ್ಯ ಆಮೇಲೆ ಅನ್ಯಾಯ ನಡೀತಾ ಇರಬೇಕಾದ್ರೆ ನಾವು ಅದನ್ನು ಸಹನೆ ಮಾಡ್ಕೋಬಾರ್ದು, ಅದನ್ನು ಹೆದರಿಸಬೇಕಾಗತ್ತೆ. ನಾವೇನು ಮಾಡ್ತೀವಿ ಅಂದರೆ, ನಾವು ಸಂಸ್ಕಾರಗಳ ಮೇಲೆ ಏನು ಟಾಲರೇಟ್ ಮಾಡಲದೆ ಅನ್ಯಾಯಗಳ ಮೇಲೆ ನಾವು ಟಾಲರೇಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಯಾವಾಗ ಜೋರಾಗಿ ಮಾತಾಡ್ತಾರೆ ಆವಾಗ ನಾನು ಯಾಕೆ ಸುಮ್ಮನೆ ಇರಬೇಕು ಅಂತ ಅಂದ್ಕೊಂಡು ನಾವು ಅಲ್ಲಿ ಫೇಸ್ ಮಾಡ್ತೀವಿ. ಅದನ್ನೇ ಹೇಳಾಗತ್ತೆ, ಅದನ್ನು ನಾವು ಸಹನೆ ಮಾಡ್ಕೋಬೇಕು. ಸಂಸ್ಕಾರಗಳ ಮೇಲೆ ಸಹನೆ ಮಾಡ್ಕೋಬೇಕು, ಅದನ್ನು ಸಮಾಧಾನವಾಗಿ ಸಹನೆ ಮಾಡಿಕೊಂಡು ಅದನ್ನು ಪರಿವರ್ತನೆ ಮಾಡ್ಬೋದು ಸಂಸ್ಕಾರಗಳನ್ನ. ಆದರೆ ಅನ್ಯಾಯ ವಿರುದ್ಧ ನಡೀತಾ ಇದ್ದರೆ ಅದನ್ನು ಸಹನೆ ಮಾಡ್ಕೋಬಾರ್ದು. ಈಗ ಭ್ರಷ್ಟಾಚಾರ ನಡೀತಾ ಇರ್ಬೋದು, ಆಮೇಲೆ ಯಾರ ಮೇಲೆ ಅತ್ಯಾಚಾರ ನಡೀತಾ ಮಾಡ್ಬೋದು, ಅದನ್ನೆಲ್ಲ ನಾವು ನೋಡಿಕೊಂಡು ಸುಮ್ಮನೆ ಇರಬಾರ್ದು. ಎಲ್ಲಿ ಭ್ರಷ್ಟಾಚಾರ ಅತ್ಯಾಚಾರಗಳು ನಡೀತಾ ಇರುತ್ತೆ ಅಲ್ಲಿ ನಾವು ಅದನ್ನು ಫೇಸ್ ಮಾಡಲೇಬೇಕು.
ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಅರ್ಥಕೋಬೇಕಾಗತ್ತೆ. ಮತ್ತು ಭ್ರಷ್ಟಾಚಾರದಿಂದ ಮನೆಗೆ ಹಣ ಬರ್ತಾ ಇದೆ ಅಂದಾಗ ಅದನ್ನು ಹೇಗೆ ನಾವು ಪರಿವರ್ತನೆ ಮಾಡ್ಕೋಬೇಕು, ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದು ಸಹ ನಮಗೆ ಗೊತ್ತಿರಬೇಕು. ಯಾಕಂದರೆ ಆ ಬಂದಿರುವಂತಹ ಭ್ರಷ್ಟಾಚಾರದ ಹಣದಿಂದ ನಾವು ತಯಾರು ಮಾಡುವ ಭೋಜನ ಅದರ ಎಲ್ಲ ನಮ್ಮ ಮನೆಯಲ್ಲಿ ಇರುವಂತಹ ಎಲ್ಲರ ಮೇಲೆ ಪರಿಣಾಮ ಬೀಳತ್ತೆ. ಹಾಗಾಗಿ ನಾವು ಕುಟುಂಬದವರು ಏನು ಮಾಡಬೇಕು ಅಂತಂದರೆ ಸಂಸ್ಕಾರಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಅನ್ಯಾಯಗಳನ್ನು ಎದುರಿಸ್ಬೇಕು. ಇದನ್ನು ನಾವು ಚೆನ್ನಾಗಿ ಅರ್ಥಕೋಬೇಕಾಗತ್ತೆ. ಹಾಗಾಗಿ ಕಾಳಿ ಮಾತೆಯನ್ನು ಭಿನ್ನ ರೂಪದಲ್ಲಿ ಮತ್ತು ಭಿನ್ನದ ಸ್ವರೂಪದಲ್ಲಿ ತೋರಿಸಲಾಗುತ್ತೆ. ಯಾಕಂದರೆ ಆ ಎಲ್ಲವನ್ನು ಎದುರಿಸೋಬೇಕಾದ್ರೆ ನಾವು ಎಲ್ಲ ಶಕ್ತಿಗಳನ್ನು ಯೂಸ್ ಮಾಡಲೇಬೇಕಾಗತ್ತೆ. ನಮ್ಮಲ್ಲಿ ಇರುವಂತಹ ಶಕ್ತಿಗಳನ್ನು ಸಹನೆಯನ್ನು ಮಾಡ್ಕೋಬಾರ್ದು. ಅನ್ಎಥಿಕ್ಸ್ ಆಗಿ ನಡೀತಾ ಇದ್ದಾಗ ಜೀವನದ ಮೌಲ್ಯಗಳ ಮೇಲೆ ನಾವು ಯಾವಾಗಲೂ ನಡೀತಾ ಇರಬೇಕು. ಜೀವನ ಮೌಲ್ಯವನ್ನು ಬಿಟ್ಟು ನಾವು ಯಾವಾಗ ನಡೀತೀವೋ ಆಗ ನಮ್ಮ ಕರ್ಮ ಶ್ರೇಷ್ಠ ಆಗೋದಿಲ್ಲ. ನಮ್ಮ ಕರ್ಮ ಶ್ರೇಷ್ಠ ಆದಾಗ ನಮ್ಮ ಗುರಿಯನ್ನು ನಾವು ಈಸಿಯಾಗಿ ತಲುಪ್ಬೋದು. ಅದಕ್ಕೆ ಕಾಳಿ ದೇವಿಯನ್ನು ಆ ರೀತಿಯಲ್ಲಿ ಭಿನ್ನವಾದ ರೂಪದಲ್ಲಿ ತೋರಿಸಿರುವಂಥದ್ದು. ಹಾಗಾಗಿ ನಾವು ಈ ದಿನ ಸ್ವಮಾನವನ್ನು ತೆಗೆದುಕೊಳ್ಳೋಣ. ನಾನು ಸದಾ ಎಥಿಕ್ಸ್ ಪ್ರಕಾರ, ಜೀವನದ ಮೌಲ್ಯದ ಪ್ರಕಾರ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವಂತಹ ಕಾಳಿ ಮಾತೆಯಾಗಿದ್ದೀನಿ ಎಂದು ಎಲ್ಲಿ ಎದುರಿಸ್ಬೇಕು ಅಲ್ಲಿ ಎದುರಿಸ್ಕೊತ ಮತ್ತು ಎಲ್ಲಿ ಸಹನೆ ಮಾಡ್ಕೋಬೇಕು ಅಲ್ಲಿ ಸಹನೆ ಮಾಡ್ಕೊಳೋಂಥ ಶಕ್ತಿಯುಳ್ಳ ಮಹಾನ್ ಆತ್ಮ ಕಾಳಿ ಮಾತೆಯಾಗಿದ್ದೀನಿ ಎಂದು. ಓಂ ಶಾಂತಿ.